ಬೆಳಗಾವಿ ಜಿಲ್ಲೆಯಲ್ಲಿ ಸೋಯಾಬೀನ್ ಬೆಳೆದಂಥ ಬೆಳೆಗಾರರು ಕಂಗಾಲಾಗಿರುವಂಥದ್ದು ಏನು ಕೀಟ ಬಾಧೆಯಿಂದ ತಮ್ಮ ಕೈಯಾರೆ ಏನು ಸೋಯಾಬೀನ್ ಬೆಳೆಯನ್ನು ನಾಶವನ್ನು ಮಾಡ್ತಿರುವಂಥದ್ದು. ಅದು ಟ್ರ್ಯಾಕ್ಟರ್ ಮೂಲಕ ರೂಟರ್ನ ಹಾಯಿಸಿ ಇಲ್ಲಿ ಸಂಪೂರ್ಣವಾಗಿ ಆ ಬೆಳೆಯನ್ನು ಕೂಡ ಈಗ ನಾಶ ಮಾಡ್ತಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಮುತುವಾಡ ಅನ್ನೋ ಒಂದು ಗ್ರಾಮದಲ್ಲಿದ್ದೇನೆ. ಇಲ್ಲಿ ಸುಮಾರು 50 ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಬೆಳೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಕೀಟ ಬಾಧೆಯಿಂದ ಹಾನಿಯಾಗಿರುವಂಥದ್ದು. ಹಾಗಾಗಿ ತಮ್ಮ ಕೈಯಾರ ಬೆಳೆದಂಥ ಅಂದರೆ ಫಸಲತ್ತಾಗಿ ಬೆಳೆದಂಥ ಈ ಒಂದು ಬೆಳೆಯನ್ನು ಈ ರೀತಿಯಾಗಿ ಏನು ಇಲ್ಲಿ ರೈತರು ನಾಶವನ್ನು ಮಾಡ್ತಿರುವಂಥದ್ದು. 1 ಎಕರೆ ಈ ಸೋಯಾಬೀನ್ ಬೆಳೆಯನ್ನು ಬೆಳೆಯಬೇಕಾದ್ರೆ ಸುಮಾರು 50ರಿಂದ 60 ಸಾವಿರ ರೂಪಾಯಿಯಷ್ಟು ಖರ್ಚಾಗತ್ತೆ. ಆದರೆ ಈಗ ಮತ್ತು ಇದಕ್ಕೂ ಕೂಡ ಸಾಕಷ್ಟು ಖರ್ಚನ್ನು ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಏನು ನಡೆದವರೆಗೆ ಬೆಳೆಯನ್ನು ಕೂಡ ಗಮನಿಸ್ಬೋದು. ಯಾವ ರೀತಿಯಾಗಿ ಬೆಳೆ ಇದೆ ಅನ್ನೋದನ್ನು ಈ ಬೆಳೆಯನ್ನು ನಾನು ತೋರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿ ಯಾವುದೇ ರೀತಿಯಂಥ ಕಾಯಿಗಳು ಕೂಡ ಈ ಗಿಡಕ್ಕೆ ಕಟ್ಟುವ ಕೆಲಸ ಆಗಿಲ್ಲ ನೋಡ್ಬೋದು. ಮತ್ತು ಬಂದಂಥ ಕಾಯಿಗಳು ಕೂಡ ಎಲ್ಲೂ ಕೂಡ ಕೀಟ ತಿಂದು ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಹೀಗಾಗಿ ಇದರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗೋಲ್ಲ. ಹಾಗಾಗಿ ಗೊಬ್ಬರಕ್ಕಾದರೂ ಇದು ಉಪಯೋಗ ಆಗಲಿ ಅನ್ನೋ ನಿಟ್ಟಿನಲ್ಲಿ ರೈತರು ಈ ರೀತಿಯಾಗಿ ಇದನ್ನು ನಾಶಪಡಿಸಿದ್ದಾರೆ ನೋಡ್ಬೋದು. ರೈತರು ಕೂಡ ಹಿಡಿದುಕೊಂಡು ನಿಂತಿದ್ದಾರೆ. ಸುಮಾರು 50 ಎಕರೆ ಪ್ರದೇಶದಲ್ಲಿ ಈ ರೈತರು ಇದನ್ನು ಸೋಯಾಬೀನ್ ಬೆಳೆಯನ್ನು ಬೆಳೆದಿದ್ದಾರೆ. ಈ ಒಂದು ಭಾಗದಲ್ಲಿ ಸುಮಾರು 3,000ಕ್ಕೂ ಅಧಿಕ ಪ್ರದೇಶದಲ್ಲಿ ಸೋಯಾಬೀನ್ ಬೆಳೆಯನ್ನು ಕೂಡ ಬೆಳೆಯಲಾಗಿದೆ. ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ 1,10,000 ಹೆಕ್ಟೇರ್ ಅಧಿಕ ಪ್ರದೇಶದಲ್ಲಿ ಸೋಯಾಬೀನ್ ಬೆಳೆಯಲಾಗಿದೆ. ಮೊದಲು ಕಳಪೆ ಬೀಜವನ್ನು ವಿತರಣೆ ಮಾಡಲಾಗಿದ್ರು, ಜೊತೆಗೆ ಯೂರಿಯಾ ಗೊಬ್ಬರದ ಕೊರತೆ ಕೂಡ ಆಗಿತ್ತು. ಜೊತೆಗೆ ಈಗ ಈ ರೀತಿ ಬೆಳೆ ಹಾನಿಯಿಂದ ರೈತರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಈಗ ನಮ್ಮ ಜೊತೆಗೆ ರೈತರಿದ್ದಾರೆ, ಅವರನ್ನು ಮಾತಾಡ್ತಾರೆ. ಸರ್, ಯಾಕೆ ಈ ರೀತಿ ಮಾಡ್ತಿದ್ದೀರಿ ಸರ? ಏನು ಮಾಡಿದಾರೆ ಅಂದರೆ, ಒಂದು ಕಾಯಿ ಆಗಿಲ್ಲ, ಹೂವು ಸರಿಯಾಗಿ ಇದಾಗಿಲ್ಲ, ಎಲ್ಲ ಕೀಡಿ ನಾಟಿಕ ಆಗಿಂದ ಎಲ್ಲ ಬೆಳೆ ಹಾನಿಯಾಗಿದೆ. ಎಲ್ಲ ರೋಟೋಮೋಟರ್ ಮುಖಾಂತರ ಎಲ್ಲ ರೈತರು ಕಂಗಾಲಾಗಿ ರೋಟರ್ ಹೊಡೆತಿದ್ದಾರೆ. ಬೆಳೆದಿರಿ ಸರ್? ಓರ್ 8 ಎಕರೆದಾಗ ಬೆಳೆದಿರಿ? ಈ 45ರಿಂದ 48ರಿಂದ 50 ಎಕರೆ ಜಮೀನು ಎಲ್ಲ ಲಾಸ್ ಆಗಿ ಹೋಗಿದ್ದೀರಿ ಸರ. ಒಂದು ಎಕರೆ ನೀವು ಬೆಳಿಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ? 1 ಎಕರೆ 40ರಿಂದ 45 ಸಾವಿರ ಮಿನಿಮಮ್ ರೀ. ಸ್ವಂತ ರೈತರಿದ್ದರೆ 40-45 ಸಾವಿರ ರೂಪಾಯಿ ಮಟನೂ ಖರ್ಚಾಗತ್ತೆ. ಎಲ್ಲ ಲಾಸ್ ಆಗಿದೆ. ಅದರ ಕಾರಣಕ್ಕಾಗಿ ಎಲ್ಲ ರೈತರು ಕಂಗಾಲಾಗಿ ಸಾಗಣೆ ಮಾಡ್ತಾ ಇದ್ದಾರೆ. ನನ್ನ ಜೊತೆಗೆ ಇನ್ನೂ ರೈತರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ನೋಡತ್ತೀರಿ, ಗಮನಿಸ್ತದ್ರಿ, ಫಲವತ್ತಾಗಿ ಬೆಳೆದೈತಿ, ಆದ್ರೆ ಕಾಯಿ ಇಲ್ಲ, ಎಲ್ಲ ಕೀಟ ಬಾಧಿನ ಹಾನಿ ಆಗ್ತದೆ. ಇದು ಸರ್ ಔಷಧ ಪ್ರಾಬ್ಲಮ್ ಅದು. ಅವ್ರ ಔಷಧ ಸರಿಯಾಗಿ ಕೊಟ್ಟಿಲ್ರಿ, ಬೀಜ ಸರಿಯಾಗಿ ಕೊಟ್ಟಿಲ್ರಿ, ಗೊಬ್ಬರ ಸರಿಯಾಗಿ ಕೊಟ್ಟಿಲ್ರಿ, ಮತ್ತು 5 ಸಲ ಎಣ್ಣೆ ಹೊಡ್ರಿ. ಈ ಥರ ಆಗೈತೆ ರೀ ಅದು. ರೈತ ಹಿಂಗಾದ್ರೆ ಬದುಕೋದು ಹೆಂಗೆ? ಮತ್ತು ಇನ್ನು ಮುಂದಿನ ಬೆಳೆಯಾರ ನೋಡ್ಬೇಕಂತ ಹೊಡೆಯತ್ತವ್ರಿ. ನನ್ನ ಜೊತೆಗೆ ಇಲ್ಲಿ ಮತ್ತೊಬ್ಬರು ರೈತರು ಕೂಡ ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಜಾರ ಯಾಕೆ ಹಿಂಗೆ ನಿಂತರೆ? ಇದು ಕೀಟನಾಶಕದಿಂದ ನಾಶ ಆಗೈತೆ ರೀ ಬೆಳೆ ರೀ. ಇದು ಒಟ್ಟ ಉಪಯೋಗ ಇಲ್ಲ ರೀ ಸರ್. ಮತ್ತು ಇದನ್ನ ಹೊಡಿದರೆ ಮತ್ತು ರೊಕ್ಕ ಕೊಟ್ಟು ಕಳಿಸೋದು ರೂಟ್ರ್ ಹೊಡ್ಸತ್ತವ್ರು 4 ಸಾವಿರ ಕೊಟ್ಟು 1 ಎಕರೆ. ಅಲ್ಲ, ರೈತ ಬೆನ್ನೆಲುಬು ಅಂತಾರೆ, ದೇಶದ ಬೆನ್ನೆಲುಬು. ಯಾಕೆ ಅಧಿಕಾರಿಗಳಾಗಲಿ ಸಚಿವರು ಬರಲಿ? ಅವ್ರು ಯಾರೂ ಬಂದಿಲ್ಲ ರೀ ಸರ್ ಇನ್ನೂ ಮಟ್ಟ. ಅವ್ರನ್ನ ಎಷ್ಟು ಹಾಯ್ದು ಕಾಯ್ದ್ರಿ. ಮತ್ತು ಮಳೆಗಳು ಯಾರು ಇದನ್ನು ಕೈಗೆ ಬರಲ್ಲ ಅಂತೇಳಿ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾರೆ? ನಾವು ಪರಿಹಾರ ಕೊಡಂತ ಬೇಡ್ಕೋತಾವ್ ನೋಡ್ರಿ ಸರ್, ಉಳ್ಕಿದ್ದೇನಿಲ್ಲ ರೀ. ಇದಿಷ್ಟು ರೈತರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ನಮಗೆ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಏನು ನಡೆದವರೆಗೂ ಕೂಡ ಈ ರೀತಿ ಒಳ್ಳೆಯ ರೀತಿಯಲ್ಲಿ ಸೋಯಾಬೀನ್ ಬೆಳೆದಿದೆ. ಆದರೂ ಕೂಡ ಇದನ್ನು ರೈತರು ತಮ್ಮ ಕೈಯಾರೆ ಕೂಡ ಏನು ನಾಶವನ್ನು ಪಡಿಸ್ತಿರುವಂಥದ್ದು. ಇದು ರೈತರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ. ಇದನ್ನು ನೋಡಿದರೆ ಎಂಥವರ ಕರಳು ಕೂಡ ಕಿತ್ತು ಬರುವ ರೀತಿಯಲ್ಲಿ ರೈತರು ಇದನ್ನು ಬೆಳೆ ನಾಶವನ್ನು ಮಾಡ್ತಿರುವಂಥದ್ದು. ಪ್ರತಿ ಸಾರಿ ಮಳೆ ಹೆಚ್ಚಿಗೆ ಆದರೂ ಕೂಡ ಸಮಸ್ಯೆ, ಕಡಿಮೆ ಆದರೂ ಕೂಡ ಸಮಸ್ಯೆ. ಜೊತೆಗೆ ಈ ಮೊದಲು ಕಳಪೆ ಬೀಜವನ್ನು ವಿತರಣೆ ಮಾಡಿದರು, ಜೊತೆಗೆ ಯೂರಿಯಾ ಗೊಬ್ಬರ ಕೂಡ ಸಿಗಲಿಲ್ಲ. ಈಗ ಬೆಳೆದಂಥ ಬೆಳೆಯನ್ನು ಉಳಿಸ್ಕೋಬೇಕು ಆಗದಂಥ ಪರಿಸ್ಥಿತಿ ರೈತರದಿರುವುದು. ಹಾಗಾಗಿ ರಾಜ್ಯ ಸರ್ಕಾರ ಇದನ್ನು ಗಮನಿಸಬೇಕು, ಕೃಷಿ ಸಚಿವರು ಇದನ್ನು ನೋಡಬೇಕು, ರೈತರ ಸಮಸ್ಯೆಗೆ ಧ್ವನಿಯಾಗಬೇಕು. ಜೊತೆಗೆ ರಾಜ್ಯ ಸರ್ಕಾರ ಈ ಒಂದು ಹಾನಿಗೊಳಗಾದಂಥ ರೈತರಿಗೆ ಸೂಕ್ತ ಪರಿಹಾರವನ್ನು ಕೊಡುವ ನಿಟ್ಟಿನಲ್ಲಿ ಕೆಲಸವನ್ನು ಕೂಡ ಮಾಡಬೇಕು. ಈ ರೀತಿಯಾಗಿ ತಾವು ಬೆಳೆದಂಥ ಬೆಳೆಯನ್ನು ಹಾನಿ ಮಾಡೋದ್ರಿಂದ ತೀರಾ ರೈತ ಸಮುದಾಯ ಸಂಕಷ್ಟಕ್ಕಿರುವಂಥದ್ದು. ಹಾಗಾಗಿ ನಮಗೆ ಸೂಕ್ತವಾದಂಥ ರಾಜ್ಯ ಸರ್ಕಾರ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆಯಲ್ಲಿ ಸೋಯಾಬೀನ್ ಬೆಳೆದಂಥ ಬೆಳೆಗಾರರು ಕಂಗಾಲಾಗಿರುವಂಥದ್ದು. ಏನು ಕೀಟ ಬಾಧೆಯಿಂದ ತಮ್ಮ ಕೈಯಾರೆ ಏನು ಸೋಯಾಬೀನ್ ಬೆಳೆಯನ್ನು ನಾಶವನ್ನು ಮಾಡ್ತಿರುವಂಥದ್ದು. ಅದು ಟ್ರ್ಯಾಕ್ಟರ್ ಮೂಲಕ ರೂಟರ್ನ ಹಾಯಿಸಿ ಇಲ್ಲಿ ಸಂಪೂರ್ಣವಾಗಿ ಆ ಬೆಳೆಯನ್ನು ಕೂಡ ಈಗ ನಾಶ ಮಾಡ್ತಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಜಿಲ್ಲೆಯ
ಸವದತ್ತಿ ತಾಲೂಕಿನ ಮುತುವಾಡ ಅನ್ನೋ ಒಂದು ಗ್ರಾಮದಲ್ಲಿದ್ದೇನೆ. ಇಲ್ಲಿ ಸುಮಾರು 50 ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಬೆಳೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಕೀಟ ಬಾಧೆಯಿಂದ ಹಾನಿಯಾಗಿರುವಂಥದ್ದು. ಹಾಗಾಗಿ ತಮ್ಮ ಕೈಯಾರ ಬೆಳೆದಂಥ ಅಂದರೆ ಫಸಲತ್ತಾಗಿ ಬೆಳೆದಂಥ ಈ ಒಂದು ಬೆಳೆಯನ್ನು ಈ ರೀತಿಯಾಗಿ ಏನು ಇಲ್ಲಿ ರೈತರು ನಾಶವನ್ನು ಮಾಡ್ತಿರುವಂಥದ್ದು. 1 ಎಕರೆ ಈ ಸೋಯಾಬೀನ್ ಬೆಳೆಯನ್ನು ಬೆಳೆಯಬೇಕಾದ್ರೆ ಸುಮಾರು 50ರಿಂದ 60 ಸಾವಿರ ರೂಪಾಯಿಯಷ್ಟು ಖರ್ಚಾಗತ್ತೆ. ಆದರೆ ಈಗ ಮತ್ತು ಇದಕ್ಕೂ ಕೂಡ ಸಾಕಷ್ಟು ಖರ್ಚನ್ನು ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಏನು ನಡೆದವರೆಗೆ ಬೆಳೆಯನ್ನು ಕೂಡ ಗಮನಿಸ್ಬೋದು ಯಾವ ರೀತಿಯಾಗಿ ಬೆಳೆ ಇದೆ ಅನ್ನೋದನ್ನು ಈ ಬೆಳೆಯನ್ನು ನಾನು ತೋರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿ ಯಾವುದೇ ರೀತಿಯಂಥ ಕಾಯಿಗಳು ಕೂಡ ಈ ಗಿಡಕ್ಕೆ ಕಟ್ಟುವ ಕೆಲಸ ಆಗಿಲ್ಲ ನೋಡ್ಬೋದು. ಮತ್ತು ಬಂದಂಥ ಕಾಯಿಗಳು ಕೂಡ ಎಲ್ಲೂ ಕೂಡ ಕೀಟ ತಿಂದು ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಹೀಗಾಗಿ ಇದರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗೋಲ್ಲ. ಹಾಗಾಗಿ ಗೊಬ್ಬರಕ್ಕಾದರೂ ಇದು ಉಪಯೋಗ ಆಗಲಿ ಅನ್ನೋ ನಿಟ್ಟಿನಲ್ಲಿ ರೈತರು ಈ ರೀತಿಯಾಗಿ ಇದನ್ನು ನಾಶಪಡಿಸಿದ್ದಾರೆ ನೋಡ್ಬೋದು. ರೈತರು ಕೂಡ ಹಿಡಿದುಕೊಂಡು ನಿಂತಿದ್ದಾರೆ. ಸುಮಾರು 50 ಎಕರೆ ಪ್ರದೇಶದಲ್ಲಿ ಈ ರೈತರು ಇದನ್ನು ಸೋಯಾಬೀನ್ ಬೆಳೆಯನ್ನು ಬೆಳೆದಿದ್ದಾರೆ. ಈ ಒಂದು ಭಾಗದಲ್ಲಿ ಸುಮಾರು 3,000ಕ್ಕೂ ಅಧಿಕ ಪ್ರದೇಶದಲ್ಲಿ ಸೋಯಾಬೀನ್ ಬೆಳೆಯನ್ನು ಕೂಡ ಬೆಳೆಯಲಾಗಿದೆ. ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ 1,10,000 ಹೆಕ್ಟೇರ್ ಅಧಿಕ ಪ್ರದೇಶದಲ್ಲಿ ಸೋಯಾಬೀನ್ ಬೆಳೆಯಲಾಗಿದೆ. ಮೊದಲು ಕಳಪೆ ಬೀಜವನ್ನು ವಿತರಣೆ ಮಾಡಲಾಗಿದ್ರು, ಜೊತೆಗೆ ಯೂರಿಯಾ ಗೊಬ್ಬರದ ಕೊರತೆ ಕೂಡ ಆಗಿತ್ತು. ಜೊತೆಗೆ ಈಗ ಈ ರೀತಿ ಬೆಳೆ ಹಾನಿಯಿಂದ ರೈತರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಈಗ ನಮ್ಮ ಜೊತೆಗೆ ರೈತರಿದ್ದಾರೆ, ಅವರನ್ನು ಮಾತಾಡ್ಸಿ. ಸರ್, ಯಾಕೆ ಈ ರೀತಿ ಮಾಡ್ತಿದ್ದೀರಿ? ಸರ ಏನು ಮಾಡಿದಾರೆ ಅಂದರೆ ಒಂದೂ ಕಾಯಾಗಿಲ್ಲ, ಹೂವು ಸರಿಯಾಗಿ ಇದಾಗಿಲ್ಲ, ಎಲ್ಲ ಕೀಡಿ ನಾತಿಕ ಆಗಿಂದ ಎಲ್ಲ ಬೆಳೆ ಹಾನಿಯಾಗಿದೆ. ಎಲ್ಲ ರೋಟಿ ಮೋಟರ್ ಮುಖಾಂತರ ಎಲ್ಲ ರೈತರು ಕಂಗಾಲಾಗಿ ರೋಟರ್ ಹೊಡಿತಿದ್ದಾರೆ. ಬೆಳೆದಿರಿ ಸರ್? ಓರ್ ಎಷ್ಟು ಎಕರೆದಾಗ ಬೆಳೆದಿರಿ? ಈ 45ರಿಂದ 48ರಿಂದ 50 ಎಕರೆ ಜಮೀನು ಎಲ್ಲ ಲಾಸ್ ಆಗಿ ಹೋಗಿದ್ದೀರಿ ಸರ. ಎಷ್ಟು ಒಂದು ಎಕರೆ ನೀವು ಬೆಳಿಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ? 1 ಎಕರೆ 40ರಿಂದ 45 ಸಾವಿರ ಮಿನಿಮಮ್ ರೀ. ಸ್ವಂತ ರೈತರಿದ್ದರೆ 40-45 ಸಾವಿರ ರೂಪಾಯಿ ಮಟನೂ ಖರ್ಚಾಗತ್ತೆ. ಎಲ್ಲ ಲಾಸ್ ಆಗಿದೆ. ಅದರ ಕಾರಣಕ್ಕಾಗಿ ಎಲ್ಲ ರೈತರು ಕಂಗಾಲಾಗಿ ಗಳೆ ಸಾಗಣೆ ಮಾಡ್ತಾ ಇದ್ದಾರೆ. ನನ್ನ ಜೊತೆಗೆ ಇನ್ನೂ ರೈತರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ನೋಡತ್ತೀರಿ, ಗಮನಿಸ್ತದ್ರಿ, ಫಲವತ್ತಾಗಿ ಬೆಳೆದೈತಿ, ಆದ್ರೆ ಕಾಯಿ ಇಲ್ಲ, ಎಲ್ಲ ಕೀಟ ಬಾಧಿನ ಹಾನಿ ಆಗ್ತದೆ. ಇದು ಸರ್ ಔಷಧ ಪ್ರಾಬ್ಲಮ್ ಅದು. ಅವ್ರ ಔಷಧ ಸರಿಯಾಗಿ ಕೊಟ್ಟಿಲ್ರಿ, ಬೀಜ ಸರಿಯಾಗಿ ಕೊಟ್ಟಿಲ್ರಿ, ಗೊಬ್ಬರ ಸರಿಯಾಗಿ ಕೊಟ್ಟಿಲ್ರಿ, ಮತ್ತು 5 ಸಲ ಎಣ್ಣೆ ಹೊಡ್ರವ್ರಿ. ಈ ಥರ ಆಗೈತ್ರಿ ಅದು. ರೈತ ಹಿಂಗಾದ್ರೆ ಬದುಕೋದು ಹೆಂಗಂತ ಮತ್ತು ಇನ್ನು ಮುಂದಿನ ಬೆಳೆಯಾರ ನೋಡ್ಬೇಕಂತ ಹೊಡ್ಯಾತವ್ರಿ. ನನ್ನ ಜೊತೆಗೆ ಇಲ್ಲಿ ಮತ್ತೊಬ್ಬರು ರೈತರು ಕೂಡ ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಜಾರ ಯಾಕೆ ಹಿಂಗೆ ನಿಂತರೆ? ಇದು ಕೀಟನಾಶಕದಿಂದ ನಾಶ ಆಗೈತ್ರಿ ಇದು ಬೆಳೆ ರೀ. ಇದು ಒಟ್ಟು ಉಪಯೋಗ ಇಲ್ಲ ರೀ ಸರ್. ಮತ್ತು ಇದನ್ನು ಹೊಡಿದ್ರೆ ಮತ್ತು ರೊಕ್ಕ ಕೊಟ್ಟು ಕಳಿಸೋದು ರೂಟ್ರ್ ಹೊಡ್ಸತ್ತವ್ರು 4-4 ಸಾವಿರ ಕೊಟ್ಟು 1 ಎಕರೆ. ಅಲ್ಲ, ರೈತ ಬೆನ್ನೆಲುಬು ಅಂತಾರೆ, ದೇಶದ ಬೆನ್ನೆಲುಬು. ಯಾಕೆ ಅಧಿಕಾರಿಗಳಾಗಲಿ ಸಚಿವರು ಬರಲಿ? ಅವ್ರು ಯಾರೂ ಬಂದಿಲ್ಲ ರೀ ಸರ್ ಇನ್ನೂ ಮಟ್ಟ. ಅವ್ರನ್ನ ಎಷ್ಟು ಹಾಯ್ದು ಕಾಯ್ದ್ರಿ. ಮತ್ತು ಮಳೆಗಳು ಯಾರು ಇದನ್ನು ಕೈಗೆ ಬರಲ್ಲ ಅಂತೇಳಿ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾರೆ? ನಾವು ಪರಿಹಾರ ಕೊಡಂತ ಬೇಡ್ಕೋತಾವ್ ನೋಡ್ರಿ ಸರ್, ಉಳ್ಕಿದ್ದೇನಿಲ್ಲ ರೀ. ಇದಿಷ್ಟು ರೈತರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ನಮಗೆ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಏನು ನನ್ನ ನಡೆದವರೆಗೂ ಕೂಡ ಈ ರೀತಿ ಒಳ್ಳೆಯ ರೀತಿಯಲ್ಲಿ ಸೋಯಾಬೀನ್ ಬೆಳೆದಿದೆ. ಆದರೂ ಕೂಡ ಇದನ್ನು ರೈತರು ತಮ್ಮ ಕೈಯಾರೆ ಕೂಡ ಏನು ನಾಶವನ್ನು ಪಡಿಸ್ತಿರುವಂಥದ್ದು. ಇದು ರೈತರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ. ಇದನ್ನು ನೋಡಿದರೆ ಎಂಥವರ ಕರಳು ಕೂಡ ಕಿತ್ತು ಬರುವ ರೀತಿಯಲ್ಲಿ ರೈತರು ಇದನ್ನು ಬೆಳೆ ನಾಶವನ್ನು ಮಾಡ್ತಿರುವಂಥದ್ದು. ಪ್ರತಿ ಸಾರಿ ಮಳೆ ಹೆಚ್ಚಿಗೆ ಆದರೂ ಕೂಡ ಸಮಸ್ಯೆ, ಕಡಿಮೆ ಆದರೂ ಕೂಡ ಸಮಸ್ಯೆ. ಜೊತೆಗೆ ಈ ಮೊದಲು ಕಳಪೆ ಬೀಜವನ್ನು ವಿತರಣೆ ಮಾಡಿದರು, ಜೊತೆಗೆ ಯೂರಿಯಾ ಗೊಬ್ಬರ ಕೂಡ ಸಿಗಲಿಲ್ಲ. ಈಗ ಬೆಳೆದಂಥ ಬೆಳೆಯನ್ನು ಉಳಿಸ್ಕೋಬೇಕು ಆಗದಂಥ ಪರಿಸ್ಥಿತಿ ರೈತರದಿರುವುದು. ಹಾಗಾಗಿ ರಾಜ್ಯ ಸರ್ಕಾರ ಇದನ್ನು ಗಮನಿಸಬೇಕು, ಕೃಷಿ ಸಚಿವರು ಇದನ್ನು ನೋಡಬೇಕು, ರೈತರ ಸಮಸ್ಯೆಗೆ ಧ್ವನಿಯಾಗಬೇಕು. ಜೊತೆಗೆ ರಾಜ್ಯ ಸರ್ಕಾರ ಈ ಒಂದು ಹಾನಿಗೊಳಗಾದಂಥ ರೈತರಿಗೆ ಸೂಕ್ತ ಪರಿಹಾರವನ್ನು ಕೊಡುವ ನಿಟ್ಟಿನಲ್ಲಿ ಕೆಲಸವನ್ನು ಕೂಡ ಮಾಡಬೇಕು. ಈ ರೀತಿಯಾಗಿ ತಾವು ಬೆಳೆದಂಥ ಬೆಳೆಯನ್ನು ಹಾನಿ ಮಾಡೋದ್ರಿಂದ ತೀರಾ ರೈತ ಸಮುದಾಯ ಸಂಕಷ್ಟಕ್ಕಿರುವಂಥದ್ದು. ಹಾಗಾಗಿ ನಮಗೆ ಸೂಕ್ತವಾದಂಥ ರಾಜ್ಯ ಸರ್ಕಾರ ಪರಿಹಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ರಿಪಬ್ಲಿಕ್ ಕನ್ನಡ, ಬೆಳಗಾವಿ.